ಮಾದಪ್ಪನ ಸನ್ನಿಧಿಗೆ ಸಾಕಷ್ಟು ಭಕ್ತರು ಸಾಗರೋಪಾದಿಯಾಗಿ ಭೇಟಿ ಕೊಡ್ತಾನೆ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ಮಾದಪ್ಪನ ಬೆಟ್ಟಕ್ಕೆ ರಾತ್ರಿ ಪಾದಯಾತ್ರೆ ಹೋಗುವಂತಿಲ್ಲ. ಕಾರಣ ಚಿರತೆಯ ಆತಂಕ ಇದೆ. ಚಿರತೆ ಆತಂಕ ಹಿನ್ನೆಲೆ ರಾತ್ರಿ ಪಾದಯಾತ್ರೆ ಬಂದ್ ಮಾಡಿದ್ದಾರೆ. ತಾಳು ಬೆಟ್ಟದಿಂದ ಮಾದಪ್ಪ ಬೆಟ್ಟಕ್ಕೆ ರಾತ್ರಿ ಸಂದರ್ಭದಲ್ಲಿ ನಿರ್ಬಂಧ ಹೇರಲಾಗಿದೆ. ಯಾಕಂದರೆ ಅದು ಕಾಡಂಚಿನ ಒಂದು ಪ್ರದೇಶಕ್ಕೆ ಅಂಟಿಕೊಂಡಿರುವಂತಹ ಒಂದು ಜಿಲ್ಲೆ. ಇನ್ನು ಆ ಭಾಗದಲ್ಲಿ ಸಹಜವಾಗಿ ಪಾದಯಾತ್ರೆ ಹೋಗ್ತಾ ಇರ್ತಾರೆ, ಭಕ್ತರು ಕೂಡ ಸಾಗರೋಪಾದಿಯಾಗಿ ಹೋಗ್ತಾ ಇರ್ತಾರೆ. ಮತ್ತೊಂದು ಕಡೆ ನೋಡಿ, ರಾತ್ರಿ ಸಂದರ್ಭದಲ್ಲಿ ನೀವು ಪಾದಯಾತ್ರೆ ಎಲ್ಲ ಹೋದಾಗ ಕಾಡು ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರ್ತದೆ. ಮಂಡ್ಯದಿಂದ ಬಂದಿದ್ದ ಪಾದಯಾತ್ರೆಯನ್ನೇ ಚಿರತೆ ಕೊಂದುಬಿಟ್ಟಿದೆ ನೋಡಿ. ಮಾದಪ್ಪನ ಬೆಟ್ಟಕ್ಕೆ ರಾತ್ರಿ ಪಾದಯಾತ್ರೆ ಯಾಕೆ ಹೋಗಬಾರ್ದು ಅಂದರೆ ಅಲ್ಲಿ ಕಾಡು ಪ್ರಾಣಿಗಳು ಯಥೇಚ್ಛವಾಗಿದ್ದಾವೆ. ಕಾಡಂಚಿನ ಪ್ರದೇಶಕ್ಕೆ ಅಂಟ್ಕೊಂಡಿರುವಂತಹ ಮಾದಪ್ಪನ ಬೆಟ್ಟ. ಜೊತೆಗೆ ನೋಡಿ, ಅಲ್ಲಿಯ ನಿವಾಸಿಗಳಿಗೂ ಸಾಕಷ್ಟು ಆತಂಕ. ಆಗಾಗ ಕಾಡು ಪ್ರಾಣಿಗಳು ಮತ್ತು ಮಾನವರ ನಡುವಿನ ಸಂಘರ್ಷ ಪದೇ ಪದೇ ನಡೀತಾ ಇರ್ತದೆ. ಹಾಗಾಗಿ ಪಾದಯಾತ್ರೆಗೆ ಡಿಸಿನೇ ಈಗ ಬ್ರೇಕ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಮಂಡ್ಯದಿಂದ ಬಂದಿದ್ದ ಪಾದಯಾತ್ರೆಯನ್ನು ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ. ಇತ್ತೀಚಿನ ದಿನಗಳಲ್ಲಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಕ್ಷೇತ್ರಕ್ಕೆ ಪಾದಯಾತ್ರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳ ಪಾದಯಾತ್ರೆ ಮುಖಾಂತರ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು, ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ ದಟ್ಟವಾದ ಅರಣ್ಯ ಪ್ರದೇಶದಿಂದ ಕೂಡಿದ್ದು, ಅಲ್ಲೂ ಕೂಡ ಪಾದಯಾತ್ರೆ ಮುಖಾಂತರ ಬರೋದ್ರ ಮುಖಾಂತರ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಚಿರತೆಯೊಂದು ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯ್ಕ್. ಶ್ರೀನಿವಾಸ್, ಸಹಜವಾಗಿ ಮಾದಪ್ಪನ ಬೆಟ್ಟ ಅಂದಾಗ ಭಕ್ತರು ಪಾದಯಾತ್ರೆ ಮಾಡೋದು ಸರ್ವೇ ಸಾಮಾನ್ಯವಾಗಿರ್ತದೆ. ಆದರೆ ಮಂಡ್ಯದಿಂದ ಬಂದ ಭಕ್ತರಿಗೆ ಚಿರತೆ ಅಟ್ಯಾಕ್ ಮಾಡ್ತು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಏನಂತಂದ್ರೆ ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟ ಅಂದ್ರೆ ಪಾದಯಾತ್ರೆಗೆ ಬಹಳ ಫೇಮಸ್ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಹಿಂದಿನಿಂದನೂ ಸಹ, ಇವತ್ತೇನಲ್ಲ, ಅದು ತಲತಲಾಂತರದಿಂದನೂ ಸಹ ಅವ್ರವ್ರ ಗ್ರಾಮಗಳಿಂದ, ಅವ್ರವ್ರ ಊರು ಜಿಲ್ಲೆಗಳಿಂದ ಏನು ಈ ಪಾದಯಾತ್ರೆ ಮೂಲಕ ಹೋಗಿ ಮಹದೇಶ್ವರ ದರ್ಶನ ಮಾಡುವಂತದ್ದು ಇವರ ಪ್ರತೀತಿ. ಮತ್ತೆ ಅಲ್ಲೇ ಉಳ್ಕೊಂಡಿದ್ದು ಮತ್ತೆ ಬರುವಂತದ್ದು, ಈ ತರದ್ದು ಆಗ್ನಿಂದ ನಡ್ಕೊಂಡ್ ಬಂದಿದೆ. ಅದನ್ನೇ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಚಿರತೆ ಆಗ್ಲಿ, ಹುಲಿ ಆಗ್ಲಿ, ಮತ್ತೆ ಏನು ಆನೆಗಳು, ಇವೆಲ್ಲ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಈ ಏನು ಪಾದಯಾತ್ರಿಗಳಿದ್ದಾರೆ ಅವರು ಏನು ತಾಳಿಬೆಟ್ಟವರೆಗೆ ರಸ್ತೆನಲ್ಲೇ ಹೋಗ್ತಾರೆ, ಏನು ಬಸ್ಸು ಕಾರು ಹೋಗೋಂತ ರಸ್ತೆಯಲ್ಲಿ. ಅದಾದ ನಂತರ ಅವರು ಕಾಡಿನ ಮಧ್ಯದಲ್ಲಿ ಹೋಗೋಂತ ರಸ್ತೆ, ಅದು ಕಾಲ್ದಾರೆ, ಅದು ಅದೇನೇ ಕಾಲ್ನಡಿಗೆಗೆ ಮಾಡಿರೋಂಥದ್ದು. ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಪ್ರಾಣಿಗಳು ಅಟ್ಯಾಕ್ ಮಾಡೋ ಅಂತದ್ದು ತುಂಬಾನೇ ಆಗ್ತಾ ಇದಾವೆ. ಈಗ ಮೊನ್ನೆ ಚಿರತೆ ಒಬ್ಬ ವ್ಯಕ್ತಿನೇ ಅಟ್ಯಾಕ್ ಮಾಡಿ ಕೊಂದಂತದ್ನ ನಾವು ನೋಡ್ಬೋದು. ಹಿಂದೆ ಆನೆಗಳು ಕೂಡ ಅಟ್ಯಾಕ್ ಮಾಡಿರೋಂಥದ್ದು ನೋಡ್ಬೋದು. ಸೊ ಆ ಹಿನ್ನೆಲೆಯಲ್ಲಿ ಈಗೇನಾಗಿದೆ ಅಂತಂದ್ರೆ, ಫಾರೆಸ್ಟ್ ಇಲಾಖೆ ಮತ್ತೆ ಸರ್ಕಾರಗಳು ಈ ಒಂದು ಘಟನೆ ನೋಡಿ ಎಚ್ಚೆತ್ಕೊಂಡು ಈಗ ಪಾದಯಾತ್ರೆಗೆ ಒಂದು ನಿರ್ಬಂಧವನ್ನು ಹೇರುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಂಜೆ 6ರಿಂದ ಬೆಳಿಗ್ಗೆ 6ರವರೆಗೆ ಯಾವುದೇ ಪಾದಯಾತ್ರಿಗಳು ತಾಳುಬೆಟ್ಟೆಯಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತದ್ದಿಲ್ಲ. ಬೆಳಗಿನ ಟೈಮ್ ಮಾತ್ರ ಹೋಗ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಇದ್ರ ಪ್ರಾಣಿ ಕಾಟಕ್ಕೋಸ್ಕರ ಈ ಒಂದು ನಿರ್ಬಂಧವನ್ನ ಜಿಲ್ಲಾಡಳಿತ ಮೂಲಕ ಆದೇಶ ಮಾಡಲಾಗಿದೆ. ಅಂದ್ರೆ ಏನು ಅಲ್ಲಿವರೆಗೂ ಹೋಗ್ಬೋದು, ಅಲ್ಲಿಂದ ಪಾದಯಾತ್ರೆ ಮಾತ್ರ ಬೆಳಗಿನ ಟೈಮ್ ಮಾತ್ರ ಮಾಡ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಕಾಡು ಪ್ರಾಣಿಯ ಒಂದು ಅವಳಿ ತಪ್ಪಿಸ್ಕೊಳ್ಳೋಕೋಸ್ಕರ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸಚಿನ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.